ಸಂಘದಿಂದ ನಿಮ್ಮ ಮತ್ತು ವಿಜೇಂದ್ರ ಅವರಿಗೆ ಇಲ್ಲ ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ಯಾಕಾಗೋದಿಲ್ಲ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ಯಾರ, ನಾವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ MLA ಆಗಿದ್ದೀಯಾ, ನೀನು ವಿಧಾನಸೌಧ ಕಟ್ಟಿ ಹಾಕ್ಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ಮೊದಲು ನಾವು ಹೇಳ್ಕೊತಿದ್ದೆ, ಇವತ್ತು ಒಪ್ಕೊಂಡಾರ ಹೊಂದಾಣಿಕೆ ಇದೆ ಅನ್ನೋಂಥ. ಇದ್ರ ಜೋಡಿ ಹೊಂದಾಣಿಕೆ ಆಗುವುದಿಲ್ಲ. ಸಂಘದ ಹಿರಿಯರಾಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಬ್ಬರನ್ನ ಮೆಸೆಂಜರ್ ಕೊಟ್ಟು ಕಳಿಸಿದ್ರು ನಿನ್ನೆ, ಸ್ವಲ್ಪ ದಿವಸ ಮೌನ ಇರ್ರಿ, ನಾವೆಲ್ಲ ಸರಿ ಮಾಡ್ತೀವಿ, ಪಕ್ಷದಲ್ಲಿ ಪ್ರಾಮಾಣಿಕರಿಗೆ, ಹಳೆಯ ಕಾರ್ಯಕರ್ತರಿಗೆ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಸೂಕ್ತವಾಗಿ ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿದ್ದಾರೆ. ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳಿಸ್ಯಾರ, ಸಂಘದ ಹಿರಿಯರು ನನಗೆ ಕಿವಿಮಾತು ಹೇಳಿದ್ದಾರೆ. ಅವ್ರಿಗೆಲ್ಲ ಗೌರವ ಕೊಟ್ಟು ಅವ್ರೇನು ಹೇಳ್ಯಾರಲ್ಲ, ಈ ಕರ್ನಾಟಕದಲ್ಲಿ ಈ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಗೌರವ ಕೊಡ್ತೀವಿ ಅನ್ನೋಂಥದ್ದೇನು ನನಗೆ ಒಂದು ಭರವಸೆ ಕೊಟ್ಟಾರ. ಅದಕ್ಕೆ ನಂದು ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತಾರೆ ನಾನು ಕೇಳ್ತೇನೆ. ಸಂಘದಿಂದ ನಿಮ್ಮ ಮತ್ತು ವಿಜೇಂದ್ರ ಅವರಿಗೆ ಇಲ್ಲ ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ. ಯಾಕಾಗೋದಿಲ್ಲ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ಯಾರ, ನಾವು ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ MLA ಆಗಿದ್ದೀಯಾ, ನೀನು ವಿಧಾನಸೌಧ ಕಟ್ಟಿ ಹಾಕ್ಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅದು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅದು ಮೊದಲು ನಾವು ಹೇಳ್ಕೊತಿದ್ದೆ, ಇವತ್ತು ಒಪ್ಕೊಂಡಾರ ಹೊಂದಾಣಿಕೆ ಇದೆ ಅನ್ನೋಂಥ. ಇದ್ರ ಜೋಡಿ ಹೊಂದಾಣಿಕೆ ಆಗುವುದಿಲ್ಲ. ಸಂಘದ ಹಿರಿಯರಾಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಬ್ಬರನ್ನ ಮೆಸೆಂಜರ್ ಕೊಟ್ಟು ಕಳಿಸಿದ್ರು ನಿನ್ನೆ, ಸ್ವಲ್ಪ ದಿವಸ ಮೌನ ಇರ್ರಿ, ನಾವೆಲ್ಲ ಸರಿ ಮಾಡ್ತೀವಿ, ಪಕ್ಷದಲ್ಲಿ ಪ್ರಾಮಾಣಿಕರಿಗೆ, ಹಳೆಯ ಕಾರ್ಯಕರ್ತರಿಗೆ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಸೂಕ್ತವಾಗಿ ಗೌರವ ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿದ್ದಾರೆ. ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ. ಯಾಕಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳಿಸ್ಯಾರ, ಸಂಘದ ಹಿರಿಯರು ನನಗೆ ಕಿವಿಮಾತು ಹೇಳಿದ್ದಾರೆ. ಅವ್ರಿಗೆಲ್ಲ ಗೌರವ ಕೊಟ್ಟು ಅವ್ರೇನು ಹೇಳ್ಯಾರಲ್ಲ, ಈ ಕರ್ನಾಟಕದಲ್ಲಿ ಈ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ, ನಿಷ್ಠಾವಂತ BJP ಕಾರ್ಯಕರ್ತರಿಗೆ ಗೌರವ ಕೊಡ್ತೀವಿ ಅನ್ನೋಂಥದ್ದೇನು ನನಗೆ ಒಂದು ಭರವಸೆ ಕೊಟ್ಟಾರ. ಅದಕ್ಕೆ ನಂದು ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ. ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತಾರೆ ನಾನು ಕೇಳ್ತೇನೆ.